ಬೇಸಿಗೆ ಕಾಲದಲ್ಲಿ ನಿಂಬೆ ಹಣ್ಣಿನ ರೇಟು ತುಂಬ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ನಿಂಬೆ ಹಣ್ಣಿನ ರೇಟು ಚಳಿಗಾಲದಲ್ಲಿ ತುಂಬ ಕಡಿಮೆ ಇರುತ್ತೆ. ಆ ಟೈಮಲ್ಲಿ ನಾವು ಇನ್ನೇನು ಬೇಸಿಗೆ ಶುರುವಾಗುತ್ತೆ ಮಾರ್ಚ್ ಏಪ್ರಿಲ್ ಅನ್ನೋ ಟೈಮಲ್ಲಿ ನಿಂಬೆ ಹಣ್ಣನ್ನು ಜಾಸ್ತಿ ಒಂದು 1/4 kg ಅರ್ಧ kg ತಂದುಬಿಟ್ಟು ಈ ಥರ ಜ್ಯೂಸ್ ಮಾಡಿ ಒಂದು ಜ್ಯೂಸ್ ಕ್ಯೂಬ್ಗಳನ್ನ ಮಾಡಿಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಬೇಸಿಗೆನಲ್ಲಿ ಯೂಸ್ ಮಾಡ್ಬೋದು. ನಾನಿಲ್ಲಿ 1/4 kg ನಿಂಬೆಹಣ್ಣು ತೊಗೊಬಂದಿದ್ದೀನಿ. 1/4 kg ನಿಂಬೆಹಣ್ಣಿಗೆ ಇಷ್ಟು ಬಂದಿದೆ. ಈಗ ನಿಂಬೆಹಣ್ಣನ್ನು ನೀಟಾಗಿ ನೀರಲ್ಲಿ ತೊಳ್ಕೊಬೇಕು. ತೊಳೆದ್ಬಿಟ್ಟು ಅದನ್ನು ನೀಟಾಗಿ ಕಟ್ ಮಾಡಿ ಬೀಜ ಎಲ್ಲ ಈ ಥರ ಶೋಧಿಸ್ಕೋಬೇಕು. ಟೀ ಸೋಸ್ತಿರಲ್ಲ ಅದರಲ್ಲಿ ರಸನ ತೆಗೆದ್ಬಿಟ್ಟು ಬೀಜ ಸಪ್ರೇಟ್ ಮಾಡಿ ಜ್ಯೂಸ ಸಪ್ರೇಟ್ ಮಾಡ್ಕೋಬೇಕು. ಇಷ್ಟು ನಿಂಬೆಹಣ್ಣನ್ನು ಜ್ಯೂಸ್ ತಗೋಬೇಕು. ಈಗ ನಾನಿನ್ನು 4 ನಿಂಬೆಹಣ್ಣು ಉಳಿಸಿ ಇಷ್ಟು ಜ್ಯೂಸ್ ತೊಗೊಂಡಿದ್ದೀನಿ. ಅರ್ಧ ಲೋಟ ಆಗಿದೆ. ಈಗ ಐಸ್ ಕ್ಯೂಬ್ ಕಂಟೈನರ್ಗೆ ಜ್ಯೂಸನ್ನು ಹಾಕ್ತಾಯಿದ್ದೀನಿ. ಎಷ್ಟಾಗುತ್ತೆ ನೋಡ್ಕೋಬೇಕು. ಜಾಸ್ತಿ ಆಯಿತು ಅಂದರೆ ನೆಕ್ಸ್ಟ್ ಡೇ ಮಾಡ್ಕೋಬೇಕಾಗುತ್ತೆ. ಇಷ್ಟು ಇನ್ನೂ ಗ್ಯಾಪ್ ಇದೆ. ಹಾಗಾಗಿ ಇನ್ನೂ ಸ್ವಲ್ಪ ನಿಂಬೆಹಣ್ಣನ್ನು ಇನ್ನು 4 ಇತ್ತಲ್ಲ ಅದನ್ನು ಇದಕ್ಕೆ ಕಟ್ ಮಾಡಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ 1/4 kg ನಿಂಬೆಹಣ್ಣಿಗೆ ಇಷ್ಟು ರಸ ಬಂದಿದೆ. ಇದನ್ನು ನಾನು ಫ್ರೀಝರಲ್ಲಿ ಇಡ್ತೀನಿ. ಒಂದು ದಿನ ಆದಮೇಲೆ ನೆಕ್ಸ್ಟ್ ಡೇ ಇದನ್ನು ತೆಗೆದುಬಿಟ್ಟು ಒಂದು ಬಾಕ್ಸಿಗೆ ಹಾಕ್ಕೋಬೇಕು. ಈಗ ಒಂದು ದಿನ ಆಗಿದೆ, ನಾನು ತೆಗಿತಾ ಇದ್ದೀನಿ. ನೋಡಿ ಯಾವ ಥರ ಇದೆ ನೋಡೋಣ ಬನ್ನಿ. ಈಗ ಚೆಕ್ ಮಾಡಿದ್ರೆ ಮುಟ್ಟಿದ್ರೆ ಇದು ಲಿಕ್ವಿಡ್ ಥರ ಇರಬಾರ್ದು, ಗಟ್ಟಿಯಾಗಿರಬೇಕು. ಈಗ ಇದನ್ನು ಒಂದು 5 ನಿಮಿಷ ಬಿಟ್ಟ ಮೇಲೆ ಸ್ವಲ್ಪ ಸೈಡಲ್ಲೆಲ್ಲ ಬಿಟ್ಟಿರುತ್ತೆ. ಆಗ ಇದನ್ನು ತೆಗೆದು ನಾವು ಒಂದು ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ನಿಂಬೆಹಣ್ಣಿನ ಐಸ್ ಕ್ಯೂಬ್ ರೆಡಿ ಆಗುತ್ತೆ. ಇದನ್ನು ನೀವು ಯಾವಾಗ ಬೇಕು ಅನಿಸುತ್ತೋ ಆವಾಗ ಜ್ಯೂಸ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಈ ಥರ ಬೇಸಿಗೆನಲ್ಲಿ ನೀವು ನಿಂಬೆಹಣ್ಣನ್ನು ಯೂಸ್ ಮಾಡ್ಕೋಬೋದು. ನೋಡಿ ತುಂಬ ಚೆನ್ನಾಗಿದೆ. ಜ್ಯೂಸ್ ಮಾಡಬೇಕಾದ್ರೆ ಮಾಮೂಲಿ ಐಸ್ ಕ್ಯೂಬ್ ಹಾಕೋ ಬದಲು ಇದೇ ಐಸ್ ಕ್ಯೂಬ್ ಹಾಕಿ ಜ್ಯೂಸ್ ಮಾಡಿದ್ರೆ ತುಂಬ ಕೋಲ್ಡ್ ಆಗಿರುತ್ತೆ. ಈಗ ನಿಂಬೆಹಣ್ಣು ಕಡಿಮೆ ರೇಟ್ ಇದ್ದಾಗ ಯಾವ ಥರ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿದ್ದೀರಾ. ನೀವು ಕೂಡ ಹೀಗೆ ಬಳಸಿ. ಥ್ಯಾಂಕ್ ಯು.